ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಹಿಂದೂ ಧರ್ಮದಲ್ಲಿ ವರ್ಷಕ್ಕೆ ಬರೋ 24 ಏಕಾದಶಿಗಳಿಗೂ ತನ್ನದೇ ಆದ ಮಹತ್ವ ಇದೆ. ಆದ್ರೆ ಇವೆಲ್ಲವುಗಳಿಗಿಂತ ಮಿಗಿಲಾದದ್ದು ಮತ್ತು ಭಕ್ತರಲ್ಲಿ ಹೆಚ್ಚಿನ ಭರವಸೆ ಮೂಡಿಸೋದು ಅಂದ್ರೆ ಅದು ವೈಕುಂಠ ಏಕಾದಶಿ. ಈ ಒಂದು ದಿನ ಶ್ರದ್ಧೆಯಿಂದ ಉಪವಾಸ ಮಾಡಿದ್ರೆ 100 ಏಕಾದಶಿಗಳ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಗಾಢವಾದದ್ದು. ಅಷ್ಟಕ್ಕೂ ಈ ದಿನವನ್ನ ಯಾಕೆ ಮೋಕ್ಷದಾಯಕ ಅಂತ ಕರೆಯಲಾಗುತ್ತೆ? ವೈಕುಂಠದ ಉತ್ತರ ದ್ವಾರದ ರಹಸ್ಯ ಏನು? ಅದರ ಹಿಂದಿರೋ ರೋಚಕ ಪೌರಾಣಿಕ ಕಥೆಗಳು ಏನು? ಅವೆಲ್ಲವನ್ನ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಹಿಂದೆ ಮಧು ಮತ್ತು ಕೈಠಬ ಅನ್ನೋ ರಾಕ್ಷಸರ ಉಪಟಳ ಮಿತಿಮೀರಿತ್ತು. ಇವರ ಕಾಟಕ್ಕೆ ಹೆದರಿ ದೇವತೆಗಳೆಲ್ಲ ವೈಕುಂಠಕ್ಕೆ ಹೋಗಿ ಶ್ರೀಹರಿಯ ಮೊರೆ ಹೋಗಿದ್ರು. ಲೋಕವನ್ನ ರಕ್ಷಿಸುವಕ್ಕೆ ಭಗವಾನ್ ವಿಷ್ಣು ಈ ಇಬ್ಬರೂ ರಾಕ್ಷಸರನ್ನ ಸಂಹರಿಸಿದ್ನು. ಸಾಯೋ ಮುನ್ನ ರಾಕ್ಷಸರಿಗೆ ಜ್ಞಾನೋದಯವಾಗಿ ವಿಷ್ಣುವಿನಲ್ಲಿ ಒಂದು ವರವನ್ನ ಕೇಳಿದ್ರು. ಈ ಪವಿತ್ರ ದಿನದಂದು ವೈಕುಂಠದ ಉತ್ತರ ದ್ವಾರದ ಮೂಲಕ ಯಾರು ನಿಮ್ಮ ದರ್ಶನ ಪಡಿತಾರೋ ಅವರಿಗೆ ಮೋಕ್ಷ ನೀಡಿ ಅಂತ ಬೇಡಿಕೊಂಡು. ಹಾಗಾಗಿಯೇ ಈ ದಿನ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಪಡೆಯೋ ಸಂಪ್ರದಾಯ ಬೆಳೆದು ಬಂದಿದೆ. ವೈಕುಂಠ ಏಕಾದಶಿಯ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಏಕಾದಶಿ ದೇವಿ ಉಗಮವಾದ ದಿನ ಅಂತ ಹೇಳ್ತಾರೆ. ಕೃತ ಯುಗದ ಮುರಾಸುರ ಅನ್ನೋ ರಾಕ್ಷಸ ಲೋಕವನ್ನೇ ಭಯಭೀತಗೊಳಿಸಿದ್ದ. ವಿಷ್ಣು ಆತನೊಂದಿಗೆ ಸಾವಿರಾರು ವರ್ಷ ಹೋರಾಡಿದ್ರು ಆತ ಸೋತಿರ್ಲಿಲ್ಲ. ಬಳಿಕ ವಿಷ್ಣು ವಿಶ್ರಾಂತಿಗಾಗಿ ಬದ್ರಿಕಾಶ್ರಮದ ಗುಹೆಯಲ್ಲಿ ಯೋಗ ನಿದ್ರೆಗೆ ಜಾರಿದಾಗ ಮುರಾಸುರ ಆತನನ್ನ ಕೊಲ್ಲಕ್ಕೆ ಮುಂದಾದ. ಆಗ ವಿಷ್ಣುವಿನ ದೇಹದಿಂದ ಹೊರಹೊಮ್ಮಿದ ದಿವ್ಯ ತೇಜಸ್ಸೇ ಏಕಾದಶಿ ದೇವಿ. ಈಕೆ ಕ್ಷಣಾರ್ಧದಲ್ಲಿ ಆ ರಾಕ್ಷಸನನ್ನ ಭಸ್ಮ ಮಾಡಿ ಲೋಕವನ್ನ ಕಾಪಾಡಿದ್ಲು. ಇನ್ನು ಏಕಾದಶಿ ದೇವಿಯ ಭಕ್ತಿಗೆ ಮೆಚ್ಚಿದ ವಿಷ್ಣು ಈ ದಿನದಂದು ನಿನ್ನನ್ನ ಸ್ಮರಿಸಿ ಯಾರು ಉಪವಾಸ ಮಾಡ್ತಾರೋ ಅವರಿಗೆ ನಾನು ಮೋಕ್ಷ ನೀಡ್ತೀನಿ ಅಂತ ವರ ಕೊಟ್ಟಿದ್ದ. ಅಂದಿನಿಂದ ಏಕಾದಶಿ ವ್ರತಕ್ಕೆ ಅಷ್ಟೊಂದು ದೊಡ್ಡ ಶಕ್ತಿ ಬಂದಿದೆ ಅಂತ ಹೇಳ್ತಾರೆ. ಈ ದಿನ ಅನ್ನಾಹಾರ ತ್ಯಜಿಸಿ ಉಪವಾಸ ಮಾಡೋದ್ರಿಂದ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ. ರಾತ್ರಿ ಇಡೀ ಭಗವಂತನ ನಾಮಸ್ಮರಣೆ ಮಾಡ್ತಾ ಜಾಗರಣೆ ಇರೋದು ನಮ್ಮ ಜನ್ಮಾಂತರದ ಪಾಪಗಳನ್ನ ತೊಳೆದು ಹಾಕುತ್ತೆ ಅನ್ನೋದು ಭಕ್ತರ ಅಚಲ ನಂಬಿಕೆ. ಇನ್ನು ಸರ್ವೇ ಸಾಮಾನ್ಯವಾಗಿ ಧನುರ್ಮಾಸದಲ್ಲಿ ಈ ವೈಕುಂಠ ಏಕಾದಶಿ ಬರುತ್ತೆ. ದೇವತೆಗಳಿಗೆ ಇದು ಬ್ರಾಹ್ಮಿ ಮುಹೂರ್ತದ ಸಮಯವಾಗಿರೋದ್ರಿಂದ ಭಕ್ತಿ ಸಲ್ಲಿಕೆಗೆ ಇದು ಅತ್ಯಂತ ಶ್ರೇಷ್ಠ ಕಾಲ ಅಂತ ಹೇಳಲಾಗುತ್ತದೆ. ಇದು ಕೇವಲ ಒಂದು ಹಬ್ಬ ಅಲ್ಲ, ನಮ್ಮೊಳಗಿರೋ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಪರಮಾತ್ಮನಲ್ಲಿ ಲೀನವಾಗೋಕೆ ಇರೋ ಒಂದು ರಾಜಮಾರ್ಗ. ವೈಕುಂಠ ಏಕಾದಶಿ ಎಂಬುದು ಅಕ್ಷರಶಃ ಮೋಕ್ಷದ ಬಾಗಿಲನ್ನ ತೆರೆಯುವ ಪುಣ್ಯಕಾಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.